ಮೇನ್ ರೋಡಲ್ಲೇ ನಿಲ್ಲಿಸಿ ಅಲ್ವಾ ಎಲ್ಲಿದ್ದೀರಾ? शशि फोन चाहिए आमेಲೆ ಜಾಸ್ತಿ ಮಾಡ್ಕೊಂಡ್ಬಿಟ್ಟಿದೆ. ಕ್ಯಾಬಿನೆಟ್ ನಡೆಯುವಾಗ ಟಾಯ್ಲೆಟ್ ಹೋಗ್ಬೋದು ಸೇರ್ಸಕ್ಕೆ ಹೋಗ್ಬೋದು ಬಂದಿದ್ದಂಗೆ ವಾಸನೆ ಹೊಡೆಯೋದಲ್ಲ. ನಾನೇ ರೀ ಈಗೇನಪ್ಪ ಮರ ನಿಂದು ಯಾರ ಥರ ಹೇಳ್ಬಿಡೋರು ಇವ್ರು ಸೇರ್ಕೊಂಡಿರೋರು ನಮ್ಮ ಥರ ಆಮೇಲೆ ಯಾರ ಥರ ಹೆಸರು ಗೊತ್ತಾ ಲಕ್ಷ್ಮೀ ಹೆಬ್ಬಾಳ್ಕರ್ ಹೇಳ್ಬಿಡೋರು. ಆಪರೇಷನ್ ಚೆನ್ನಾಗಿ ಆಗಿತ್ತಲ್ಲ. ನನಗೇನು ಹೇಳಿದ್ದು ನಾಳೆ ಡಿಸ್ಚಾರ್ಜ್ ಮಾಡ್ತಾರೆ, ಡಿಸ್ಚಾರ್ಜ್ ಮಾಡ್ಕೊಂಡು ಬಂದಿದ್ದೀವಿ. ಹೋಗಿದ್ದೇ ಬೇರೆ ಆಗಿದ್ದೇ ಬೇರೆ. ಸಚಿವರಾದಂಥ ಮಾನ್ಯ ಸುಧಾಕರ್ ಅವರು ಇವತ್ತು ನಮ್ಮನ್ನು ಅಗಲಿ ಹೋಗಿದ್ದಾರೆ. ಇವತ್ತು ಬೆಳಗಿನ ಜಾವ 3:15 ಗಂಟೆಯಲ್ಲಿ ಅವರು ತೀರ್ಕೊಂಡ್ರು ಅಂತೇಳಿ ನಮಗೆಲ್ಲ ಸುದ್ದಿ ಬಂತು. ಮೊದಲನೇದಾಗಿ ನಮಗೆಲ್ಲ ಬಹಳಷ್ಟು ನೋವಾಗಿದೆ. ಜೊತೆಯಲ್ಲಿದ್ದಂಥವರು
ಜೊತೆಯಲ್ಲೇ ಸಚಿವರಾಗಿ ಇವತ್ತಿಗೂ ಇದ್ದಂಥವ್ರು ಮತ್ತು ನಮಗೆಲ್ಲ ಹಳೆಯ ಸ್ನೇಹಿತರು. ಹಾಗಾಗಿ ನನಗೆ ವೈಯಕ್ತಿಕವಾಗಿ ಮತ್ತು ಇಡೀ ಸಮುದಾಯಕ್ಕೆ ನೋವಾಗಿದೆ ಮತ್ತು ಅವರ ನಷ್ಟವನ್ನು ಭರಿಸ್ತಕ್ಕಂಥ ಶಕ್ತಿ ಭಗವಂತ ಕೊಡಬೇಕು, ಅವರ ಆತ್ಮಕ್ಕೆ ಶಾಂತಿಯನ್ನು ಕೊಡಬೇಕು ಅಂತೇಳಿ ನಾನು ಪ್ರಾರ್ಥನೆಯನ್ನು ಸಲ್ಲಿಸ್ತೇನೆ. ಒಬ್ಬ ಅಲ್ಪಸಂಖ್ಯಾತ ಸಮುದಾಯ, ಜೈನ ಸಮುದಾಯಕ್ಕೆ ಸೇರಿದಂಥವರು ಬಹಳ ರಾಜಕೀಯ ಕ್ಷೇತ್ರದಲ್ಲಿ ಯಶಸ್ವಿ ಆಗೋದು ಬಹಳ ವಿರಳ. ಬಹುಶಃ ಅವರಿಗೆ ಹಿರಿಯೂರು ಕ್ಷೇತ್ರದಲ್ಲಿ 500 ಮನೆಗಳು ಕೂಡ ಇರಲಿಕ್ಕೆ ಸಾಧ್ಯ ಇಲ್ಲ. ಅಂಥದ್ರಲ್ಲಿ ಜನರ ಪ್ರೀತಿಯನ್ನು ಗಳಿಸಿ, ವಿಶ್ವಾಸವನ್ನು ಗಳಿಸಿ ಅವರು ಗೆದ್ಕೊಂಡು ಬರ್ತಾಯಿದ್ರು ಅಂತ ಹೇಳಿದರೆ ಅವರ ಪಾಪ್ಯುಲಾರಿಟಿ ಎಷ್ಟಿತ್ತು ಅಂತೇಳಿ ಅನಿಸುತ್ತೆ. ಹಾಗಾಗಿ ಇವತ್ತು ಅವರಿಗೆ ನಾನು ಅವರ ಆತ್ಮಕ್ಕೆ ಶಾಂತಿಯನ್ನು ಕೋರ್ತೇನೆ. ಜಿ ಸುಧಾಕರ್ ಅವರು ಅಹಿಂದ ವರ್ಗದ ಒಬ್ಬ ಮುಖಂಡರು. ಅವರ ಒಂದು ನಿಧನದಿಂದ ವೈಯಕ್ತಿಕವಾಗಿ ನನಗೆ ಹೆಚ್ಚು ದಿಗ್ಭ್ರಮೆನೂ ಆಗಿದೆ. ಹಾಗೆಯೇ ಒಬ್ಬ ಹೋರಾಟಗಾರ, ಅಷ್ಟು ಅಲ್ಪಸಂಖ್ಯಾತರಲ್ಲೇ ಅಲ್ಪಸಂಖ್ಯಾತ ಸಮುದಾಯದಿಂದ ಬಂದರೂ ಕೂಡ ಬಹುಸಂಖ್ಯಾತರು ಇರ್ತಕ್ಕಂಥ ಒಂದು ಕ್ಷೇತ್ರದಿಂದ ಅವರು ನಿರಂತರವಾಗಿ ಜನರ ಪ್ರೀತಿ ವಿಶ್ವಾಸಗಳನ್ನು ಗಳಿಸಿ ಅವರು ಶಾಸಕರಾಗಿ ಆಯ್ಕೆ ಆಗ್ತಾ ಇದ್ದಂಥದ್ದು ಮತ್ತು ಸಚಿವರಾಗಿ ಉತ್ತಮವಾದಂತಹ ಕೆಲಸವನ್ನು ಮಾಡ್ತಾ ಇದ್ದಂಥದ್ದು ನಮ್ಮೆಲ್ಲರಿಗೂ ಕೂಡ ಪ್ರೇರಣೆಯಾಗಿತ್ತು. ಈ ದಿವಸ ಅವರ ಒಂದು ಕಡಿಮೆ ವಯಸ್ಸಿನಲ್ಲಿ 65 ವರ್ಷದಲ್ಲಿ, ಈಗಿನ ನಮ್ಮ ದೇಶದಲ್ಲಿ 65 ವರ್ಷಕ್ಕೆ ಸಾಯೋರು ಭಾಳ ಕಡಿಮೆ ಈಗೆಲ್ಲ. ಹೀಗಾಗಿ 65 ವರ್ಷಕ್ಕೆ ಒಂದು ಅಕಾಲಿಕ ಮರಣಕ್ಕೆ ತುತ್ತಾಗಿದ್ದಾರೆ. ನಾನು ಅವರ ಆತ್ಮಕ್ಕೆ ಶಾಂತಿಯನ್ನು ಕೋರ್ತೇನೆ. ಜೊತೆಗೆ ಅವರ ಕುಟುಂಬದ ಸದಸ್ಯರಿಗೂ ಕೂಡ ಅವರ ಅಗಲಿಕೆಯನ್ನು ತಾಳ್ತಕ್ಕಂಥ, ಸಹಿಸ್ತಕ್ಕಂಥ ಶಕ್ತಿ ಭಗವಂತ ಅವರಿಗೆ ದಯಪಾಲಿಸಲಿ ಅಂತ ಹಾರೈಸ್ತೇನೆ. ಥ್ಯಾಂಕ್ ಯು. ಬೆಟ್ಟದಂತ ಮನಸ್ಸು ಕರಗಿತು.